ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಕಳೆದ 2-3 ದಿನಗಳಿಂದ ಸಾಕಷ್ಟು ಸುದ್ದಿ ಆಗ್ತಾ ಇರುವಂಥ ವಿಚಾರ ಸಂಕೇತ್ ಅನ್ನುವಂಥ ಮಗುವಿನ ಕೊಲೆ. ಈ ಒಂದು ಕೊಲೆಯನ್ನು ಮಾಡಿರ್ತಕ್ಕಂಥವ್ರು ಯಾರೋ ಒಬ್ಬ ತಿಳುವಳಿಕೆ ಇದ್ದಂಥವ್ರು ಅಥವಾ ಯಾವುದೋ ಒಂದು ಮೆಚ್ಯೂರ್ ಆದಂಥ ವ್ಯಕ್ತಿಗಳಲ್ಲ, ಸ್ನೇಹಿತರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಎಲ್ಲರೂ ಕೂಡ 15, 16, 17ರ ಆಸುಪಾಸು ಇರುವಂಥ ವ್ಯಕ್ತಿಗಳು. ಸೊ ಈ ಒಂದು ಘಟನೆ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಇಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮವಾದಂಥ ಕಾರಣಗಳು ಇದ್ದಾವೆ. ಈ ಒಂದು ಕೊಲೆಯಲ್ಲಿ ಅಥವಾ ಈ ಸಂಕೇತನನ್ನು ಕೊಂದಿರುವಂಥ ಅನ್ಯ ಕೋಮಿಗೆ ಸೇರಿದಂಥವರು, ಅಂದರೆ ಮುಸ್ಲಿಂ ಧರ್ಮದ ವಿದ್ಯಾರ್ಥಿಗಳು ಅಂತ ಹೇಳಬಹುದು ಅಥವಾ ಮುಸ್ಲಿಂ ಧರ್ಮದ ಮಕ್ಕಳು ಅಂತ ಹೇಳ್ಬೋದು. ಅವರು ವಿದ್ಯಾರ್ಥಿಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮಕ್ಕಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಹಂತಕರು, ಕ್ರೂರಿಗಳು, ಮೃಗಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇವ್ರುಗಳನ್ನ ಮಕ್ಕಳು ಅಂತ ಮೆನ್ಷನ್ ಮಾಡಿದ್ರು ಕೂಡ ಆ ಪದಕ್ಕೆ ವ್ಯಾಲ್ಯೂ ಇಲ್ಲದಂತೆ ಆಗಿಬಿಡಬಹುದೇನೋ. ಇನ್ನು ಕೊಲೆ ಮಾಡಿರುವಂಥವ್ರು ಬೇರೆ ಯಾರೂ ಅಲ್ಲ, ಎಲ್ಲರೂ ಕೂಡ ಫೇಲ್ ಆದಂಥವ್ರು, 10ನೇ ಕ್ಲಾಸ್ ಬಿಟ್ಟಿರುವಂಥವ್ರು, ಮಧ್ಯಕ್ಕೆ ಡ್ರಾಪ್ ಮಾಡಿರುವಂಥವ್ರು, ಒಬ್ಬ ಹಂತಕ 9ನೇ ಕ್ಲಾಸ್ ಏನೋ ಓದ್ತಾ ಇದ್ದ ಅನ್ನುವಂಥ ಮಾಹಿತಿ. ಸೊ ಅಸಲಿಗೆ ಈ ಪ್ರಕರಣ ಏನು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಈ ಒಂದು ವಿಡಿಯೋನ ಸಾಧ್ಯವಾದರೆ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಕಾರಣ ಇಷ್ಟೇ, ನೀವು ಕೂಡ ಈ ಒಂದು ವಿಡಿಯೋನ ನೋಡಿದಾಗ ನಿಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕಾಗುತ್ತೆ ಅಥವಾ ಒಂದು ವ್ಯವಸ್ಥೆಗಳು ಹೇಗಿದ್ದಾವೆ, ಸಮಾಜ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಾಧ್ಯವಾದರೆ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಫೆಬ್ರವರಿ 23 ಸೋಮವಾರ ರಾತ್ರಿ 8:30 ಆಸುಪಾಸು ಸಮಯ. ಸೊ ಆ ಒಂದು ಸಂದರ್ಭದಲ್ಲಿ ಇನ್ನು ಈ 10ನೇ ತರಗತಿಯ ಎಕ್ಸಾಮ್ಗಳು ಹತ್ತಿರ ಬಂದಿರುವ ಕಾರಣದಿಂದಾಗಿ ಸ್ಕೂಲಲ್ಲಿ ಎಕ್ಸ್ಟ್ರಾ ಕ್ಲಾಸನ್ನು ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ದಿನ ಕೂಡ ಈ ಒಂದು ಸಂಕೇತ್ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಈ ಒಂದು ಸಂಕೇತನ ತಪ್ಪು ಕೂಡ ಏನೂ ಇಲ್ಲ. ಈ ಅಸಲಿಗೆ ಏನಾಗ್ಬಿಟ್ಟಿರುತ್ತೆ ಅಂದರೆ, ಈ ಸಂಕೇತನ ಸ್ನೇಹಿತ ಆಗಿರ್ತಕ್ಕಂಥ ಗಿರೀಶನ ಜೊತೆಗೆ ಆ ಅನ್ಯ ಕೋಮಿನ ವಿದ್ಯಾರ್ಥಿಗಳು ಅಥವಾ ಅನ್ಯ ಕೋಮಿನ ಹಂತಕರ ಜೊತೆ ಒಂದಿಷ್ಟು ಕಿರಿಕ ಆಗಿಬಿಟ್ಟಿರುತ್ತೆ. ಇದು ಸ್ಕೂಲ್ಗೆ ಹೋಗುವ ಪೂರ್ವದಲ್ಲಿ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈದಾನದಲ್ಲಿ ಒಂದಿಷ್ಟು ಮನಸ್ತಾಪ ಬೆಳವಣಿಗೆ ಆಗಿಬಿಟ್ಟಿರುತ್ತಂತೆ. ಅದಾದ ಬಳಿಕ ಅದು ಕಂಟಿನ್ಯೂ ಆಗಿಬಿಟ್ಟಿರುತ್ತೆ. ಸ್ಕೂಲ್ಗೆ ಬಂದಂಥ ಸಂದರ್ಭದಲ್ಲಿ ಇದು ಮುಂದುವರೆದು ಬಿಡುತ್ತೆ. ಆಗ ಸ್ಕೂಲ್ಗೆ ಬಂದಿರುವಂಥ ಹಂತಕರು ಜೊತೆಗೆ ಈ ಒಂದು ಗಿರೀಶ್ ಏನಿದ್ದಾನೆ, ಇಬ್ಬರ ನಡುವೆ ಒಂದಿಷ್ಟು ಮಾತಿನ ಚಕಮಕಿಯೂ ಕೂಡ ಆಗಿಬಿಟ್ಟಿರುತ್ತೆ. ನೀನು ಹೊರಗಡೆ ಬಂದುಬಿಡು, ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅನ್ನುವಂಥ ಭಯವನ್ನು ಕೂಡ ಹುಟ್ಟಾಕಿಬಿಟ್ಟಿರ್ತಾರೆ. ಆದರೆ ಏನಾಗುತ್ತೆ ನೋಡಿಬಿಡೋಣ ಅನ್ನೋ ಮಟ್ಟಕ್ಕೆ ಗಿರೀಶ್ನು ಕೂಡ ಇದ್ದ ಅಂತ ಕಾಣಿಸುತ್ತೆ. ಸೊ ಸ್ಕೂಲ್ ಏನೋ ಮುಗಿಯುತ್ತೆ. ಸ್ಕೂಲ್ ಮುಗಿದಾದ ಬಳಿಕ ಮನೆಗೆ ಹೋಗಬೇಕಾದಂಥ ಸಂದರ್ಭ. ಆ ಸಂದರ್ಭಕ್ಕೆ ಗಿರೀಶ್ ಮೇಲೆ ಈ ಹಂತಕರು ಹಲ್ಲೆ ಮಾಡೋದಕ್ಕೆ ಪ್ರಾರಂಭಿಸಿ ಬಿಟ್ಟಿರ್ತಾರೆ. ಸಂಕೇತ್ ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಹೋಗ್ತಾನೆ. ಅಂದ್ರೆ ನನ್ನ ಸ್ನೇಹಿತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಅದನ್ನ ಸಹಜವಾಗಿ ನಾನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಮುಂದಾಗ್ತಾನೆ. ಆದರೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಬೇರೆ ಆಗಿಬಿಡುತ್ತೆ. ಅಲ್ಲಿ ಒಂದಿಷ್ಟು ಈ ಒಂದು ಪ್ರಾಧ್ಯಾಪಕರ ನಿರ್ಲಕ್ಷ್ಯವೂ ಕೂಡ ಸ್ಪಷ್ಟವಾಗಿ ಮೇಲೋಟಕ್ಕೆ ಕಾಣಿಸುತ್ತೆ. ಈ ಒಂದು ಮಕ್ಕಳು ಮನೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಏನಾದರೂ ಇದೆಯಾ ಅನ್ನುವಂಥ ಮಾಹಿತಿನೂ ಕೂಡ ಗಮನಿಸಬೇಕಾಗುತ್ತೆ. ಇನ್ನು ಒಂದು ಗ್ರೂಪ್ಗಳು ಕೂಡ ಇದ್ದಾವಂತೆ, ಅಂದರೆ ಸ್ಕೂಲಲ್ಲಿ ಗ್ರೂಪ್ ಮಾಡಿರ್ತಾರೆ, ಯಾವತ್ತಲ್ಲಿ ಇನ್ ಆಗಿರ್ತಾರೆ, ಯಾವಾಗ ಔಟ್ ಆಗ್ತಾ ಇದ್ದಾರೆ, ಆ ಒಂದು ಸ್ಪಷ್ಟವಾಗಿ ಮೆಸೇಜ್ಗಳನ್ನು ಆಗ್ತಾ ಇದ್ರಂತೆ. ಆ ದಿನ ಇವರು ಕೂಡ ಸ್ಕೂಲ್ನ ಮೇಸ್ಟ್ರು ಕೂಡ ಸರಿಯಾಗಿ ಸ್ಪಂದನೆಯನ್ನು ಕೂಡ ಮಾಡಿಲ್ಲ. ಗ್ರೂಪಲ್ಲಿ ಮೆಸೇಜ್ ಕೂಡ ಬಂದಿಲ್ಲ. ಒಂದು ಕಡೆ ಆ ರೀತಿಯಾದಂಥ ಮೆಸೇಜ್ ಏನಾದರೂ ಬಂದರೆ ಮನೆಯವರು ಗಮನಿಸಿ ಅವರನ್ನು ಕರೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ರೇನೋ ಗೊತ್ತಿಲ್ಲ. ಒಟ್ಟು ಈ ರೀತಿಯಾದಂಥ ಒಂದು ಘಟನೆಯನ್ನು ತಪ್ಪಿಸಬಹುದಿತ್ತು. ಇಲ್ಲಿ ಒಂದು ಸ್ಕೂಲ್ ಮೇಸ್ಟ್ರದ್ದು ಕೂಡ ಒಂದು ಅಜಾಗೃತೆ ಇದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲವೂ ಕೂಡ ಆದ ಬಳಿಕ ಒಂದು ಗಲಾಟೆಯನ್ನು ನಡೀತಾ ಇರುತ್ತಲ್ವ, ಗಲಾಟೆಯನ್ನು ತಪ್ಪಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಈ ಒಂದು ವಿದ್ಯಾರ್ಥಿಯ ಮೇಲೆಯೂ ಕೂಡ ಆ ಹಂತಕರು ಫೈಟ್ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. 5-6 ಜನಗಳಿರ್ತಾರೆ. ಹಾಗಾಗಿ ಈ ಒಂದು ಒಬ್ಬ ವ್ಯಕ್ತಿಯ ಮೇಲೂ ಕೂಡ ಹಲ್ಲೆ ಮಾಡಿರೋ ಕಾರಣದಿಂದಾಗಿ ಸಾಕಷ್ಟು ಹೊಡೆಯುತ್ತಾರೆ. ಆರಂಭದಲ್ಲಿ ಇದು ಕೊಲೆ ಅನ್ನೋ ರೀತಿಯಾಗಿ ಕಾಡ್ತಾ ಇತ್ತು. ಏನಾದರೂ ಚಾಕು ಚೂರಿ ಎತ್ಕೊಂಡು ಬಂದಿದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು. ವಿದ್ಯಾರ್ಥಿಗಳ ಕೈಗೆ ಅದು ಹೇಗೆ ಬರೋದಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಗಮನಿಸಿದಾಗ ಈಗ ಪೊಲೀಸರು ಕೂಡ ಸ್ಪಷ್ಟವಾದಂತಹ ಅಥವಾ ನಿಖರವಾದಂಥ ಮಾಹಿತಿಯನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಇದು ಯಾವುದೋ ಒಂದು ಹರಿತವಾದ ಚಾಕುವಿನಿಂದಾಗಲಿ ಅಥವಾ ಹರಿತವಾದ ವಸ್ತುವಿನಿಂದ ಅಟ್ಯಾಕ್ ಮಾಡಿರುವಂಥದ್ದಲ್ಲ, ಏಕಾಏಕಿ ಕೈಯಿಂದ ಹೊಡೆದಾಡಿರುವಂಥದ್ದು. ತಮ್ಮ ಮನಸ್ಸು ಇಚ್ಛೆ ಎಲ್ಲಿಗೆ ಬೇಕಾದರೂ ಹೊಡೆಯೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಹಾಗಾಗಿ ಸ್ಥಳದಲ್ಲಿ ಆ ಒಂದು ವ್ಯಕ್ತಿ ಅಥವಾ ಈ ಒಂದು ಸಂಕೇತ್ ಬಿದ್ದಿರ್ತಾನೆ. ಆ ಸಂದರ್ಭಕ್ಕೆ ಅಲ್ಲಿ ಗಮನಿಸ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಸ್ಥಳದ ವ್ಯಕ್ತಿನೇ ಗಮನಿಸ್ತಾರೆ, ಆಸ್ಪತ್ರೆಗೆ ರವಾನಿಸೋದಕ್ಕೆ ಮುಂದಾಗ್ತಾರೆ. ಆದರೆ ಆಸ್ಪತ್ರೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ಈ ಸಂಕೇತ್ ಪ್ರಾಣ ಪಕ್ಷಿ ಹಾರಿ ಹೋಗಿ ಬಿಡುತ್ತೆ. ಒಟ್ಟಾರೆಯಾಗಿ ಇಂಥದ್ದೊಂದು ಪ್ರಕರಣ ಇದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಹಂತಕರು ಏನಿದ್ದಾರಲ್ವ, ಈ ಹಂತಕರು ಅಂತಲೇ ಈ ಒಂದು ಪಟ್ಟ ಕಟ್ಟಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ನಾನು ಇಷ್ಟು ಕ್ರೂರವಾಗಿ, ಅದರಲ್ಲೂ ಕೂಡ ಈ ವಿದ್ಯಾರ್ಥಿಗಳ ಗಮನಕ್ಕೆ ಬಂದ ಹಾಗೆ ಅಥವಾ ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಕ್ರೂರವಾಗಿ ಮಾತನಾಡೋದಿಲ್ಲ. ಆದರೆ ಮಾಡಿರುವಂಥ ಕೆಲಸ ಕ್ರೂರವಾಗಿರುವ ಕಾರಣದಿಂದಾಗಿ ಇವರುಗಳಿಗೆ ಹಂತಕರು ಅಂತ ಪದಕವನ್ನು ಕೊಟ್ಟರು ಕೂಡ ತಪ್ಪೇನೂ ಇಲ್ಲ. ಇನ್ನು ಇವರು ಕೇವಲ 16, 17 ಆಸುಪಾಸಿನಲ್ಲಿ ಇರುವಂಥ ವ್ಯಕ್ತಿಗಳು ಈ ಹಂತಕರುಗಳು. ಈ ಒಂದು ಸಣ್ಣ ವಯಸ್ಸಿನಲ್ಲಿ ಇಂಥ ಮನಸ್ಥಿತಿ ಇವರುಗಳ ಬಳಿ ಏಕೆ ಬಂತು ಅಥವಾ ಹೇಗೆ ಬಂತು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ನಮ್ಮ ಸಮಾಜ ಎತ್ತ ಹೋಗ್ತಾ ಇದೆ, ಮಕ್ಕಳಲ್ಲಿ ಎಂಥ ಮೌಲ್ಯಗಳು ಬೆಳೀತಾ ಇದ್ದಾವೆ ಅನ್ನುವಂಥ ಪ್ರಶ್ನೆ ಇದೀಗ ಕಾಡಿ ಬಿಡ್ತಾ ಇದೆ. ಇದೀಗ ಶಿವಮೊಗ್ಗ ಎಲ್ಲವೂ ಕೂಡ ದಂಗಾಗಿ ಈ ಒಂದು ವಿಷಯವನ್ನು
ಗಮನಿಸ್ತಾ ಇದೆ. ಅದರಲ್ಲೂ ಕೂಡ ಈ ಸಂಕೇತ್ ಇದಾನಲ್ಲ, ತನ್ನ ಪಾಡಿಗೆ ತಾನು ಇದ್ದಂಥ ವ್ಯಕ್ತಿ, ತನ್ನ ಪಾಡಿಗೆ ತಾನು ಜೀವನವನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿ, ಆಸುಪಾಸಿನವರ ಒಂದು ಒಪಿನಿಯನ್ ಕೂಡ ತುಂಬ ಗುಡ್ ಆಗಿದೆ. ಆ ರೀತಿಯಾಗಿ ಬೆಳೆದಿರ್ತಕ್ಕಂಥ ಒಂದು ಸಂಸ್ಕಾರವಂತ ಮನೆತನದ ಮಗು ಅಂತ ಹೇಳಲಾಗ್ತಾ ಇರುವಂತಹದ್ದು. ಯಾವುದೇ ರೀತಿ ತಪ್ಪು ಮಾಡದೆ ತನ್ನ ಸ್ನೇಹಿತನಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ, ಸ್ನೇಹಿತರ ಮೇಲೆ ಮಾಡ್ತಾ ಇರುವಂತಹ ಹಲ್ಲೆಯನ್ನು ತಪ್ಪಿಸೋದಕ್ಕೆ ಹೋಗಿ ಇವತ್ತು ತನ್ನ ಪ್ರಾಣವನ್ನು ತಾನು ಕಳೆದುಕೊಂಡು ಬಿಟ್ಟಿದ್ದಾನೆ. ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನು ಕೂಡ ಬಂಧಿಸಲಾಗಿದೆ. ಅಪ್ರಾಪ್ತರು ಅನ್ನೋ ಕಾರಣಕ್ಕೆ ಅವರನ್ನು ಮತ್ತೆ ಹೊರಗಡೆ ಬಿಟ್ಟು ಮತ್ತೆ ವಯಸ್ಸಾಗ್ತಾ ಇದ್ದಾಗೆ ಊರಲ್ಲಿ ಮೀಸೆ ತಿರ್ಕೊಂಡು ಓಡಾಡೋ ರೀತಿಯಲ್ಲಿ ಮಾಡುವಂಥ ವ್ಯವಸ್ಥೆ ಆಗೋದು ಬೇಡ. ನಮ್ಮ ವ್ಯವಸ್ಥೆಗಳು ಕೂಡ ಏನು ಹದಗೆಡ್ತಾ ಇದ್ದಾವೆ ಅನ್ನೋದು ಕೂಡ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸೊ ಯಾರ್ದೋ ಒಂದು ಇಂಪ್ಲೂಯೆನ್ಸ್ ಆಗಿರ್ಬೋದು ಅಥವಾ ರಾಜಕಾರಣಿಗಳ ಒಂದು ಕೈವಾಡ ಚಳಕ ಇಂಥದ್ದೆಲ್ಲವೂ ಕೂಡ ಇರೋದ್ರಿಂದ ಮತ್ತೆ ಹೊರಗಡೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹೊರಗಡೆ ಬಂದು ಅವರು ಮತ್ತೆ ಅದೇ ಚಾಲಿನ ಮುಂದುವರಿಸುವಂಥ ಸಾಧ್ಯತೆ ಇರಬಹುದು ಏನೋ. ಈಗಾಗಲೇ ಬಂಧಿತರಾಗಿರುವಂಥ ಈ ನಾಲಾಯಕರುಗಳೇನಿದ್ದಾರೆ ಆ ನಾಲಾಯಕರಿಗೆ ತಕ್ಕ ಶಿಕ್ಷೆಯನ್ನು ಈಗಾಗಲೇ ನೀಡಬೇಕಾಗುತ್ತೆ. ತಕ್ಕ ಶಿಕ್ಷೆಯನ್ನು ನೀಡಿ ಅವರು ಮುಂದಿನ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಮುಂದಾಗುವ ರೀತಿಯಲ್ಲಿ ಅವರಿಗೆ ಒಂದು ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಒಟ್ಟು ಇಂತಹದ್ದೊಂದು ಅಮಾನವೀಯ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಕಳೆದ 2-3 ದಿನಗಳಿಂದ ಸುದ್ದಿ ಆಗ್ತಾ ಇತ್ತು, ಏನೋ ಒಂದು ಸಣ್ಣ ವಿಚಾರಕ್ಕೆ ಇರಬಹುದು ಅನ್ನೋ ರೀತಿಯಲ್ಲಿ ನಾವು ಕೂಡ ಸುಮ್ಮನಾಗಿಬಿಟ್ಟಿದ್ವಿ. ಆದರೆ ಈ ಒಂದು ಕೇಸ್ ತುಂಬ ರಾಜ್ಯದಾದ್ಯಂತ ಸದ್ದು ಮಾಡೋದಕ್ಕೆ ಪ್ರಾರಂಭಿಸಿದ ಬಳಿಕ ಈ ಸಹಜವಾಗಿ ಇದರ ಬಗ್ಗೆ ನಾವು ಮಾತನಾಡಲೇಬೇಕಾಗುತ್ತೆ. ಅದರಲ್ಲೂ ಕೂಡ ನಮ್ಮ ಈ ಒಂದು ಮನಸ್ಥಿತಿಗಳು ಹೇಗಿದ್ದಾವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಪೋಷಕರುಗಳು ಕೂಡ ಅಷ್ಟೇ ಗಮನಿಸಬೇಕಾಗುತ್ತೆ. ನಮ್ಮ ಮಕ್ಕಳು ಯಾವ ರೀತಿಯಂತ ಕಲ್ಚರಲ್ಲಿ ಇದ್ದಾರೆ, ಅವರ ಒಂದು ಸಹವಾಸ ಹೇಗಿದೆ ಅಂತದ್ದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಈಗ ಈ ಕೊಲೆ ಮಾಡಿರುವಂಥವ್ರು ಎಲ್ಲರೂ ಕೂಡ ಯಾರು ಒಂದು ದೊಡ್ಡ ಗ್ಯಾಂಗಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಇನ್ನೇನೋ ಅಲ್ಲ, ಸುತ್ತಮುತ್ತಲಿನ ವಾತಾವರಣದಲ್ಲಿ ಆ ರೀತಿಯಾದಂಥ ವಾತಾವರಣದಲ್ಲಿ ಬೆಳೆದಿರುವಂಥವ್ರು. ಸೊ ಬೆಳೀತಾ ಇರಬೇಕಾದಂಥ ಸಂದರ್ಭ ಈ ರೀತಿಯಾಗಿ ಕೊಲೆ ಮಾಡಬೇಕು ಅಥವಾ ಇನ್ನು ಯಾರನ್ನು ಹೊಡಿಬೇಕು ಅನ್ನೋ ಮನಸ್ಥಿತಿಯಲ್ಲಿ ಓಡಾಟವನ್ನು ಮಾಡ್ತಾ ಇದ್ರೆ ಅವರಿಗೆ ತಕ್ಕ ಪಾಠವನ್ನು ನೀವು ಕಲಿಸಬೇಕಾಗುತ್ತೆ. ಇವತ್ತು ಪೋಷಕರ ನಿರ್ಲಕ್ಷ್ಯವೂ ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಈಗ ಈ ಒಂದು ಸಂಕೇತ್ ಸಂಬಂಧಪಟ್ಟ ಹಾಗೆ ಸಂಕೇತ್ ಕೂಡ ಒಬ್ಬನೇ ಗಂಡು ಮಗ, ಜೊತೆಗೆ ಒಂದು ಅಕ್ಕ ಇದ್ದಾರೆ. ಸೊ ಒಟ್ಟು ತಂದೆ ತಾಯಿಗೆ 2 ಮಕ್ಕಳು, ಒಂದು ಹೆಣ್ಣು ಮತ್ತು ಒಂದು ಗಂಡು. ಅಕ್ಕ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಸುತ್ತಮುತ್ತಲಿನ ವಾತಾವರಣ ಕೂಡ ಆಗಿದೆ ಅಂತೆ, ಕಲುಷಿತವಾದಂತಹ ವಾತಾವರಣ ಇದೆ. ಗಾಂಜಾ ಮತ್ತಲ್ಲಿ ಓಡಾಡುವಂಥದ್ದು, ಎಲ್ಲಂದರಲ್ಲಿ ಹೇಗೆ ಬೇಕಾಗೆ ನಡೆದುಕೊಳ್ಳುವಂಥದ್ದು, ಯಾರೋ ಹೆಣ್ಣು ಮಕ್ಕಳಿದ್ದಾರೆ ಅನ್ನೋ ರೀತಿಯಾಗಿ ಅಥವಾ ಹೆಣ್ಣು ಮಕ್ಕಳು ಓಡಾಟಕ್ಕೂ ಕೂಡ ಸಾಕಷ್ಟು ನೋವಿದೆ, ಸಾಕಷ್ಟು ಓಡಾಟಕ್ಕೂ ಕೂಡ ತೊಂದರೆ ಇದೆ ಅನ್ನುವಂಥ ನೋವನ್ನು ಕೂಡ ಆ ಒಂದು ಸಂಕೇತ್ ಅಕ್ಕ ಹಂಚಿಕೊಳ್ತಾ ಇರುವಂಥದ್ದು. ಇದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ರಾಜಕಾರಣಿಗಳು ಅಥವಾ ಅಲ್ಲಿನ ಒಂದು ಜಿಲ್ಲಾಡಳಿತ ಏನು ಕೆಲಸ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಸಹಜವಾಗಿ ಕಾಡುತ್ತೆ. ಒಟ್ಟಾರೆಯಾಗಿ ಒಂದು ಅಮಾಯಕ ಮಗುವಿನ ಸಾವು ಆಗಿರುವಂಥದ್ದು, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಅನ್ನುವಂತಹ ಆಗಿಬಿಟ್ಟಿದೆ. ಸೊ ಈ ಒಂದು ಕೇಸ್ನ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.